ಈಗ ನಿನ್ ಹೊಟ್ಟೆನಲ್ಲಿರೋ ಮಗು ಸತ್ತು ಹೋಗುತ್ತೆ. ಯಾಮಾರಿದ್ರೆ ನೀನ್ ಹೋಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅದಕ್ಕೆ ಖುಷಿಗೆ ಈ ಹಾಲನ್ನ ನಾನ್ ಕುಡಿತೀನಿ. ಓಕೆನಾ? ಏನಾಗ್ತದೆ ನಂಗೆ? ಪೂಜಾ ಎಲ್ಲಿದ್ಯೆ? ನನಗೆ ಹೊಟ್ಟೆ ನೋವ್ತಿದೆ. ಅಯ್ಯೋ ಅತ್ತೆ ಏನಾಯ್ತು? ಪೂಜಾ ಪಾರ್ಟಿಗೆ ಹೋಗಿದ್ದಾಳೆ ಅಂತೆ. ಪಾರ್ಟಿಗ? ಅಯ್ಯೋ ಯಾರೀಗ? ಏನೂ ಆಗಿಲ್ವಾ? ನೀ ಸರಿಯಾಗಿ ಇದೆಯಾ? ಹಾಗಾದ್ರೆ ವಿಷದ ಹಾಲು ನಾನ್ ಕುಡಿದ್ಬಿಟ್ನಾ? ಹೌದಲ್ವಾ ಅತ್ತೆ? ಪೂರ್ತಿ ಗ್ಲಾಸ್ ಬೇರೆ ಕುಡಿದು ಬಿಟ್ಟಿದ್ದೀರಾ. ಇನ್ನು ಬದುಕೋ ಚಾನ್ಸಸ್ ಇಲ್ಲ ಬಿಡಿ. ನಾನ್ ಸಾಯ್ಬಾರ್ದು. ನೀನೇ ಮಾಡುದು ಎಲ್ಲ ಮೋಸ್ತಿಂದ ನನಗದನ್ನ ಕುಡಿಸಿದ್ಯಾ? ನಾನು ನಿನ್ಗೆ ಕೈ ಮುಗಿತೀನಿ ಕಣೆ. ಕೈ ಬಿಟ್ಟು ನನ್ನನ್ನು ಹಾಸ್ಪಿಟ್ಲ್ ಕರ್ಕೊಂಡೋಗಿ ನಾನು ಬದುಕಬೇಕು ಕಣೆ. ನನಗೆ ಸಾಯಕ್ಕೆ ಇಷ್ಟ ಇಲ್ಲ ಕಣೆ. ಬೇಕಿದ್ರೆ ನಿನ್ ಕಾಲಿಗೆ ಬೀಳ್ತೀನಿ ಕಣೆ. ನನ್ನನ್ನು ಉಳಿಸೆ. ಚೈತ್ರ, ನಾನು ನಿನ್ ಮಗುನ್ ನೋಡ್ಬೇಕು ಕಣೆ. ನಿನ್ ಮಗುನ್ ನೋಡ್ಬೇಕು ಕಣೆ. ನನ್ನನ್ನು ಉಳಿಸೆ ಚೈತ್ರ. ಆಗಲ್ಲ. ಅಮ್ಮ ಬನ್ನಿ. ಅತ್ತೆ ಈಗಲೇ ಡಾಕ್ಟರ್ ಕಾಲ್ ಮಾಡ್ತೀನಿ. ಇರಿ, ಹೆದರ್ಕೋಬೇಡಿ. ಇರಿ, ನಂಗೆ ಸಾಯಕ್ಕೆ ಇಷ್ಟ ಇಲ್ಲ ಕಣೆ ಚೈತ್ರ. ಬನ್ನಿ ಎದಳೆ ಮೇಲೆ. ಅಮ್ಮ ಅಲ್ಲ ರೀ, ಇದನ್ನೆಲ್ಲ ಆಫೀಸಲ್ಲಿ ತೋರ್ಸೋದು ಬಿಟ್ಟು ಇಲ್ಲಿಗೆ ಯಾಕ್ರಿ ತಗೊಂಬಂದ್ರಿ? ಸರ್, ಇತ್ತೀಚೆಗೆ ನೀವು ಸರಿಯಾಗಿ ಆಫೀಸ್ ಕಡೆ ಬರ್ತಿಲ್ಲ, ಅದಕ್ಕೆ ಇಲ್ಲಿ ಬಂದೆ ಸರ್. ಸರಿ, ಅಸೆಸ್ಮೆಂಟ್ಸ್ ಯಾವಾಗ ಫಿಕ್ಸ್ ಮಾಡಿದ್ದೀರಾ? ಮುಂದಿನ ವಾರ ಫಿಕ್ಸ್ ಮಾಡಿದ್ದೀವಿ ಸರ್. ಸರಿ, ಅಸೆಸ್ಮೆಂಟ್ಸ್ಗೆ ಏನೇನು ಬೇಕು ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀರಾ? ಪ್ರಿಪೇರ್ ಆಗಿದ್ದೀವಿ ಸರ್. ನೀವು ರೆಡಿ ಮಾಡ್ಕೊಂಡಿರೋ ಜರ್ನಲ್ಸ್ ಪ್ರಕಾರ ಬಿಲ್ಗಳು ವೋಚರ್ಗಳು ಎಲ್ಲ ಇದೆ ತಾನೆ? ರೆಡಿ ಇದೆ ಸರ್. ಎಲ್ಲ ಪ್ರತಿಯೊಂದು ಒಂದಕ್ಕೊಂದು ಮ್ಯಾಚ್ ಆಗುತ್ತೆ ತಾನೆ? ಮ್ಯಾಚ್ ಆಗುತ್ತೆ ಸರ್. ಬ್ಯಾಲೆನ್ಸ್ ಶೀಟ್ ಪಕ್ಕ ಇದೆಯಾ? ರೆಡಿ ಇದೆ ಸರ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೆಡಿ ಮಾಡ್ಕೊಂಡಿದ್ದೀರಾ? ರೆಡಿ ಇದೆ ಸರ್. ಹಾಗಿದ್ರೆ ನಾನೇನು ತಲೆ ಕೇಳಿಸ್ಕೊಳ್ಳೋದು ಬೇಕಾಗಿಲ್ಲ, ಕಣ್ಮುಚ್ಕೊಂಡು ಸೈನ್ ಮಾಡ್ಬೋದು ಅಂತೀರಾ? ಸರ್, ನೀವೊಂದು ಸಾರಿ ನೋಡಿ ಸರ್. ಯಾಕೆ ಹೆದರ್ತಾ ಇದ್ದೀರಾ? ಏನಾದರೂ ತಪ್ಪಿದೆಯಾ? ಇಲ್ಲ ಸರ್, ನೀವೊಂದು ಸಾರಿ ನೋಡಿದ್ರೆ. ಅಲ್ಲ ರೀ, ನಾನು ಲೆಕ್ಕ ನೋಡ್ಕೊಂಡು ಕೂತ್ಕೊಳ್ಳೋ ಆಗಿದ್ದಿದ್ರೆ ಲೀಗಲ್ ಅಡ್ವೈಸರ್ ಆಗಿ ನೀವು ಯಾಕ್ರಿ ಇದ್ದೀರಾ ನಮ್ಮ ಕಂಪ್ನಿಲಿ? ನೋಡಿದ್ದೀನಿ ಸರ್, ಆದರೂ ನೀವೊಂದು ಸಾರಿ ನೋಡಿ ಸರ್. ಏನ್ರಿ ಇದು? ಸರ್, ಅದು ಅಲ್ಲ ರೀ, ನಮ್ಮ ಕಂಪ್ನಿ ಇರಬೇಕಾ ಅಥವಾ ಬಾಗಿಲು ಮುಚ್ಕೊಂಡು ಹೋಗ್ಬೇಕಾ? ಯಾಕೆ ಸರ್? 5 ಕೋಟಿ ಡಿಫ್ರೆನ್ಸ್ ಬರ್ತಾ ಇದೆ. ಯಾಕೆ ಸರ್? ಅದು ಸರ್. ಅಲ್ಲ ರೀ, 5 ಕೋಟಿ ಸೆಲ್ಫ್ ಡ್ರಾ ಆಗಿದೆ, ಆದರೆ ಅದ್ರ ಲೆಕ್ಕ ಮಾತ್ರ ಕಾಣ್ತಾ ಇಲ್ಲ. ಏನಿದು? 5 ಕೋಟಿ ಯಾವ ಕಾರಣಕ್ಕೆ ಡ್ರಾ ಆಗಿದೆ? ಅಲ್ಲ ಸರ್, ಅದು ಅಲ್ಲ ರೀ, ಲೆಕ್ಕ ಅಂದ್ರೆ ಕನ್ನಡಿ ಇದ್ದಾಗಿರುತ್ತೆ ಅಂತ ಹೇಳಿದ್ರಿ. ಏನಿದು? 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 5 ಕೋಟಿ. ಏನಾಯ್ತು?
ಸಾರಿ ಸರ್, ಸೆಲ್ಫ್ ಚೆಕ್ಗೆ ನೀವೇ ಸೈನ್ ಹಾಕ್ಕೊಟ್ಟಿದ್ದೀರಾ. ನಾನಾ? ಹೌದು ಸರ್. ನೋಡಿ, ಕಾರಣ ಇಲ್ಲದೆ ನಾನು ಯಾವ ಚೆಕ್ಕಿಗೂ ಸೈನ್ ಹಾಕಲ್ಲ. ಚೆಕ್ ಬುಕ್ ತೆಗೀರಿ, ನನಗೆ ಗೊತ್ತಾಗಬೇಕು ಏನು ನಡೆದಿದೆ ಅಂತ. ಇಲ್ಲದೆ ಹೋದರೆ ನಾನು ನಿಮ್ಮ ಮೇಲೆ ಕ್ರಮ ತೊಗೋಬೇಕಾಗತ್ತೆ. ಸರ್, ಇದರಲ್ಲಿ ನನ್ನ ಬಲಿಪಶು ಮಾಡಬೇಡಿ ಸರ್. ಇದ್ರ ಹಿಂದೆ ಬೇರೆಯವರು ಇದ್ದಾರೆ. ಯಾರು? ಭಾವಾಜಿ. ಇದೇನು ಬಾಬುಜಿ, ಬ್ಯಾಂಕ್ ಚೆಕ್ ಇದೆ? ಇಲ್ಲಿ ಒಂದು ನಿಮಿಷ ಕೊಡು. ನೋಡು, 50,000 ಬರ್ದಿದ್ದೀನಿ, ನೋಡ್ಕೊಂಬಿಡು. ಹೌದು ಸರ್, ಭಾವಾಜಿನೇ. ನಿಮ್ಮ ಹತ್ರ ಸೆಲ್ಫ್ ಚೆಕ್ಗೆ ಸೈನ್ ಮಾಡಿಸ್ಕೊಂಡಿರೋದು ಅವರೇ. ಈ ಹಣನ ಡ್ರಾ ಮಾಡಿರೋದು ಅವರೇ. ಮತ್ತೆ ಈ ವಿಷಯ ನನಗೆ ಹೇಳಲಿಲ್ಲ. ಅಲ್ಲ ರೀ, ಇಷ್ಟು ಯೂಜ್ ಅಮೌಂಟ್ ಡ್ರಾ ಆಗಿದೆ ಅಂದಾಗ ನೀವೇನ್ರಿ ಮಾಡ್ತಾ ಇದ್ರಿ? ಸಾರಿ ಸರ್, ಬಾವಾಜಿ ಅವರು ಇದ್ದಾಗ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ನನ್ನನ್ನು ಅವಾಯ್ಡ್ ಮಾಡಿಬಿಟ್ರು ಸರ್. ಅಲ್ಲ, ವಿಷಯನ ಈಗ ಬಂದು ಹೇಳ್ತಾ ಇದ್ರಲ್ರಿ. ಕಂಪ್ನಿಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ಲೀಗಲ್ ಅಡ್ವೈಸರ್ ಆಗಿ ಪಿನ್ ಟು ಪಿನ್ ನನಗೆ ರಿಪೋರ್ಟ್ ಮಾಡಬೇಕು ಅನ್ನೋ ಜ್ಞಾನ ಇಲ್ಲ ನಿಮಗೆ? ನನಗೆ ಈ ದುಡ್ಡಿನ ಲೆಕ್ಕ ಸಿಗ್ಲಿಲ್ಲ ಅಂದ್ರೆ ಎಲ್ಲರೂ ಒಳಗೆ ಹೋಗ್ಬೇಕಾಗತ್ತೆ. ಪ್ಲೀಸ್ ಸರ್, ದಯವಿಟ್ಟು ಹಂಗೆ ಮಾಡಬೇಡಿ ಸರ್. ನನಗೂ 8 ಮಕ್ಕಳಿದ್ದಾರೆ ಸರ್. ಈಗ ಬಾಬಾಜಿ ಎಲ್ಲಿದ್ದಾರೆ? ಗೊತ್ತಿಲ್ಲ ಸರ್. ಆದರೆ ಹುಷಾರು, ನಿನ್ನ ಪಕ್ಕದಲ್ಲೇ ಇದ್ಕೊಂಡು ನಿನ್ನ ಬೆನ್ನಿಗೆ ಚೂರಿ ಹಾಕಕ್ಕೆ ಒಬ್ರು ವಂಚಾಗ್ತಾ ಇದ್ದಾರೆ. ಸದ್ಯದಲ್ಲೇ ನಿನಗೆ ಚೂರಿ ಹಾಕ್ತಾರೆ. ಬನ್ನಿ, ಹುಷಾರು. ಬನ್ನಿ ಬನ್ನಿ ಬನ್ನಿ. ಏನಾಗಲ್ಲ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ ಹೇಳಿದಾರಲ್ಲ, ಒಂದ್ ಸ್ವಲ್ಪ ದಿನ ರೆಸ್ಟ್ ತಗೊಳ್ಬೇಕು, ಲಿಕ್ವಿಡ್ ಐಟಮ್ಸ್ ಮಾತ್ರ ತಗೊಳ್ಬೇಕು ಅಂತ. ಸರಿ ಹೋಗುತ್ತೆ ಅತ್ತೆ, ಧೈರ್ಯ ತಗೊಳ್ಳಿ. ಅಲ್ಲ, ವಿಷ ಕುಡಿಯೋವಾಗ್ಲೇ ಹೆದರ್ಕೊಳ್ಳಿಲ್ಲ ನೀವು, ಇವಾಗ ಹೆದರ್ಕೊಳ್ತಿದ್ದೀರಲ್ಲ. ಬನ್ನಿ ಬನ್ನಿ, ಹೋಗೋಣ, ರೂಮ್ಗೆ ಹೋಗೋಣ. ಬನ್ನಿ ಅತ್ತೆ, ಬನ್ನಿ ನೀವು. ಅಯ್ಯೋ ಬನ್ನಿ ಅತ್ತೆ, ಬನ್ನಿ ಬನ್ನಿ ಬನ್ನಿ. ಕೂತ್ಕೊಳ್ಳಿ ಅತ್ತೆ, ನಿಧಾನ, ಹುಷಾರ ಕೂತ್ಕೊಳ್ಳಿ. ನಿಮಿಷ ಕೂತ್ಕೊಳ್ಳಿ. ಈಗ ಸ್ವಲ್ಪ ಆರಾಮಾತೆ? ಮಾತಾಡಿ ಅತ್ತೆ, ಆಗಿದ್ದಾಗೋಯ್ತು. ಏನು ಮಾಡೋಕ್ಕಾಗಲ್ಲ ಅತ್ತೆ, ಎಲ್ಲದರಲ್ಲೂ ಎಲ್ಲರಿಗೂ ಋಣ ಇರುತ್ತಂತೆ. ಆದರೆ ವಿಷ ಕುಡಿಯೋದ್ರಲ್ಲೂ ಋಣ ಇರುತ್ತೆ ಅಂತ ನನಗೆ ದೇವ್ರಾಣೆ ಗೊತ್ತಿರಲಿಲ್ಲ. ನೋಡಿ, ನಿಮಗೆ ವಿಷದಲ್ಲಿ ಋಣ ಇತ್ತು. ಇದೆಲ್ಲ ಕೇವಲ ಕೆಟ್ಟಗಳಿಗೆ ಅತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮನ್ನ ಪರೀಕ್ಷೆ ಮಾಡಿಬಿಡುತ್ತೆ ನೋಡಿ. ಅದೇ ಈ ಮಾಟ ಮಂತ್ರ ಮಾಡಿಸ್ತಾರಲ್ಲ, ಅದು ಮಾಡಿಸ್ದವ್ರಿಗೆ ರಿವರ್ಸ್ ಹೊಡೆದ್ಬಿಡುತ್ತಂತೆ. ಆ ಥರ ವಿಷ ಹಾಕಿದ್ದು ನಿಮಗೆ ರಿವರ್ಸ್ ಆಗೋಯ್ತು ನೋಡಿ. ಪಾಪ, ನಾನು ಸಾಯ್ಲಿ ಅಂತ ನೋಡಿದ್ರಿ, ಆಗಲಿಲ್ಲ. ಹೋಗಲಿ, ನನ್ನ ಮಗು ಹೋಗಲಿ ಅಂತ ನೋಡಿದ್ರಿ, ಅದು ಆಗಲಿಲ್ಲ. ಏನು ಮಾಡ್ತೀರ ಪಾಪ? ಬಿಡಿ ಅತ್ತೆ, ಇನ್ನೊಂದ್ಸಲ ವಿಷ ಹಾಕೋರಂತೆ. ಆದರೆ ಹುಷಾರು, ನೆಕ್ಸ್ಟ್ ಟೈಮು ಕ್ಲಾಸ್ನ ಸರಿಯಾಗಿ ನೋಡ್ಕೊಳ್ಳಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ.
ತಿಳಿದೇ ಹೋದರೆ ಈಗ ಆಯ್ತಲ್ಲ, ಅದೇ ಪರಿಸ್ಥಿತಿ ಮತ್ತೆ ಅನುಭವಿಸ್ಬೇಕಾಗತ್ತೆ. ಏನೋ ದೇವ್ರು ದೊಡ್ಡೋನು, ನಿಮ್ಮ ಜೀವ ಗಟ್ಟಿ ಇತ್ತು, ಹೋದ ತಕ್ಷಣ ಒಳ್ಳೆ ಡಾಕ್ಟ್ರು ಸಿಕ್ಕಿದ್ರು ಬಚಾವಾಗ್ಬಿಟ್ರಿ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಇಷ್ಟೊತ್ತಿಗೆ ನೀವು ಪರಲೋಕ ನೋಡಬೇಕಿತ್ತು. ಮತ್ತೇನಾದರೂ ಟ್ರೈ ಮಾಡ್ತೀರಾ? ಚೈತ್ರ ಸಾಕು. ಯಾಕತ್ತೆ ಬೇಜಾರಾಗೋಯ್ತಾ? ಅಲ್ಲ, ನೀವು ಒಂದು ಹೆಣ್ಣಾಗಿ ಕೆಲಸ ಮಾಡ್ಬೋದಾ? ನೀವು ಪ್ರಪಂಚನೇ ಕಾಣ್ತಿರೋ ನನ್ನ ಮಗುನ ಸಾಯ್ಸಕ್ಕೆ ಹೊರಟಿದ್ರಲ್ಲ, ಭ್ರೂಣ ಹತ್ಯೆ ಎಂಥ ಮಹಾಪಾಪ ಅನ್ನೋದು ಗೊತ್ತಾ ನಿಮಗೆ? ಪಂಚಮಹಾಪಾತಕಗಳಲ್ಲಿ ಅದು ಒಂದು. ಹಾಗೆ ಭ್ರೂಣ ಹತ್ಯೆ ಮಾಡಿ ನರ್ಕಕ್ಕೆ ಯಾಕತ್ತೆ ಹೋಗ್ತೀರಾ? ನೀವು ಹಿಂಗೆ ಮಾಡಬಾರ್ದಿತ್ತು ಅತ್ತೆ. ಹೆಣ್ಣು ಯಾವತ್ತಿಗೂ ಜೀವ ಕೊಡೋ ತಾಯಿ ಆಗಿರ್ಬೇಕೆ ಹೊರತು ಜೀವ ತೆಗೆಯೋ ರಾಕ್ಷಸಿ ಆಗಿರಬಾರ್ದು. ಅಕಸ್ಮಾತ್ ಈ ವಿಷಯ ಪುರುಷಿ ಕಿವಿಗೆ ಬಿದ್ದರೆ ಏನಾಗತ್ತೆ ಅಂತ ಗೊತ್ತಾ ನಿಮಗೆ? ನೀವು ನಮ್ಮ ಮಗುಗೆ ವಿಷ ಹಾಕೋ ಪ್ರಯತ್ನ ಪಟ್ರಿ ಅಂತ ಪುರುಷಿಗೆ ಗೊತ್ತಾದ್ರೆ ಅವ್ನು ನಿಮ್ಮನ್ನ ಚಿಕ್ಕಮ್ಮ ಅಂತ ನೋಡ್ತಾನ ಅತ್ತೆ. ಅವನು ನಿಮ್ಮನ್ನ ಕ್ಷಮಿಸ್ತಾನ? ನನ್ನ ಚಿಕ್ಕಮ್ಮ ಇಂಥ ನೀಚ ಹಿಂಗ್ಸು ಅಂತ ಅವನು ಕುಸ್ತು ಹೋಗ್ತಾನೆ. ನನ್ನ ಮಗುನ ಕೊಂದು ನೀವೇನು ಸಾಧಿಸ್ತೀರಾ ಅತ್ತೆ? ನನ್ನ ತಾಯ್ತನನ ಕೊಸ್ಕೊಂಡು ನಿಮಗೆ ಯಾವ ಸಂತೋಷ ಸಿಗುತ್ತೆ? ಈ ವಿಷಯನ ನಾನು ಪುರುಷಿಗೆ ಹೇಳೇ ಹೇಳ್ತೀನಿ. ಅತ್ತೆ ನೋಡಿ, ನಿಮ್ಮ ಮಗನೇ ಫೋನ್ ಮಾಡ್ತಿದ್ದಾನೆ. ವಿಷಯನ ಈಗಲೇ ಹೇಳ? ಚೈತ್ರ, ಪುರುಷೋತ್ತಮಂಗೆ ಹೇಳ್ಬೇಡ. ಬೇಕಿದ್ರೆ ಕೈ ಹೋಗಿದ್ದೀನಿ. ಇಲ್ಲ ಅತ್ತೆ, ನಿಮ್ಮ ಬಂಡವಾಳ ಏನು ಅಂತ ಅವನಿಗೂ ಗೊತ್ತಾಗ್ಲಿ. ಇಲ್ಲ ಬೇಡ, ಪುರುಷೋತ್ತಮಂಗೆ ಹೇಳ್ಬೇಡ. ತಪ್ಪಾಯ್ತು, ಇನ್ನೊಂದ್ಸಲ ಈ ಥರ ಮಾಡಲ್ಲ. ಹಲೋ, ಹಾಂ ಪುರುಷಿ ಹೇಳು. ನಾನಾ? ಹಾಂ ಕಣೋ, ರಿಸೀವ್ ಮಾಡೋಕ್ಕಾಗಲಿಲ್ಲ. ಅದು ನಾನು ಆಸ್ಪತ್ರೆಯಲ್ಲಿದ್ದೆ ಪುರುಷಿ. ಗಾಬರಿ ಆಗಬೇಡ ಪುರುಷಿ. ಅತ್ತೆಗೆ ತುಂಬ ಲೂಸ್ ಮೋಷನ್ ಆಗಿ ಸುಸ್ತಾಗ್ಬಿಟ್ಟಿದ್ರು. ಅದಕ್ಕೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಕರ್ಕೊಂಡು ಬಂದೆ. ಈಗ ಜಾಮೂನ್ ತಿಂದು ಸುಧಾರಿಸ್ಕೊತಿದ್ದಾರೆ. ಹಾಂ, ನೀನೇನು ಗಾಬರಿ ಆಗಬೇಡ ಕಣೋ, ಈಗ ಆರಾಮಾಗಿದ್ದಾರೆ. ಬೇರೆ ಏನೂ ತೊಂದರೆ ಇಲ್ಲ. ಸರಿ ಪುರುಷಿ, ಬಾಯ್. ನಾನು ಹೇಳಿದ್ದು ಓಕೆನಾ ಅತ್ತೆ? ಅದೇ ಜಾಮೂನ್ ತಿಂದು ನಿಮ್ಮ ಹೊಟ್ಟೆ ಕೆಟ್ಟಿದ್ದು, ಅಥವಾ ನಿಜನೇ ಹೇಳಬೇಕಿತ್ತಾ? ಬೇಡ ಬಿಡಿ, ಹೋಗಲಿ. ನೀವು ರೆಸ್ಟ್ ತಗೊಳ್ಳಿ ಆಯಿತಾ? ಟ್ಯಾಬ್ಲೆಟ್ಸ್ ಎಲ್ಲ ಇಲ್ಲಿಟ್ಟಿದ್ದೀನಿ. Shine.
ಅಮ್ಮ ಏನಾಯ್ತು? ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ನನ್ಗೆ ಅವಮಾನ ಆಗೋಯ್ತು ಕಣೆ. ನನ್ನನ್ನ ಸಿಕ್ಕಾಕಿಸ್ಬಿಟ್ಲು. ನಾನವಳನ್ನ ತುದಿನಲ್ಲಿ ಆಡಿಸ್ತಾ ಇದ್ದೆ. ಆದ್ರೆ ಅವಳು ನನ್ನನ್ನ ಅವಳು ಕಾಲಲ್ಲಿ ಆಡಿಸ್ತಾ ಇದ್ದಾಳೆ. ನೀನ್ ತಪ್ಪು ಮಾಡ್ಬಿಟ್ಟೆ ಅಮ್ಮ. ಅಲ್ಲ, ಆ ಜ್ಯೂಸ್ಗೆ ವಿಷ ಹಾಕ್ಬಿಟ್ಟು ಆ ಚೈತ್ರಕ್ಕೆ ತಗೊಂಡೋಗಿ ಕೊಡು ಅಂದ್ರೆ ನೀನ್ ಕುಡಿದ್ರೆ ಇನ್ನೇನಾಗುತ್ತೆ? ಅದನ್ನ ನಾನು ಅವಳಿಗೆ ಕೊಟ್ಟೆ ಕಡೆ. ಆದ್ರೆ ಪಾಪಿ ಅವಳು ನನ್ನನ್ನೇ ಯಾಮಾರಿಸ್ಬಿಟ್ಲು. ವಿಷ ಕುಡ್ದಿರೋಳ್ ತರ ನಾಟಕ ಆಡಿ ಹೊಟ್ಟೆ ನೋವು ಅಂತ ಒತ್ತಾಡಿದ್ಲು. ಅದನ್ನ ನೋಡಿ ನಾನು ಖುಷಿ ಪಟ್ಟು ಇನ್ನೊಂದು ಗ್ಲಾಸ್ ನಲ್ಲಿ ಇದ್ದಿದ್ದ ನಾನ್ ಕುಡಿದ್ಬಿಟ್ಟೆ ಕಣೆ. ಅಮ್ಮ, ಸ್ವಲ್ಪ ಯಾಮಾರಿದ್ರು ನೀನ್ ಸಾಯ್ಬೇಕಾಗಿತ್ತು. ಆದ್ರೆ ದೇವ್ರ ದೊಡ್ಡೋನು ನಿನ್ ಬದುಕಿಸ್ಬಿಟ್ಟ. ನನ್ಗೆ ನಿನ್ ಅವಸ್ಥೆ ನೋಡಿ ಎಷ್ಟು ಹೆದರಿಕೆ ಆಗಿತ್ತು ಗೊತ್ತಾ? ಹೋಗ್ಲಿ ಬಿಡು, ಇನ್ಮೇಲಾದ್ರೂ ಹುಷಾರಾಗಿರಮ್ಮ. ಆಗ್ತಿಲ್ಲ ಕಣೆ, ಆಗ್ತಿಲ್ಲ. ಶತ್ರು ಎದುರುಗಡೆ ಸೋಲೋದು, ಎದುರುಗಡೆ ತಲೆ ತಗ್ಸೋದು, ಇದು ನನಗೆ ತುಂಬಾನೇ ಹಿಂಸೆ ಆಗುತ್ತೆ ಕಣೆ. ಬೇರೆ ಈ ವಿಷಯನೆಲ್ಲ ಪುರುಷೋತ್ತಮಂಗೆ ಹೇಳ್ತೀನಿ ಅಂತ ಹೆದರ್ಸ್ತಿದ್ದಾಳೆ. ಒಂದು ವೇಳೆ ಅವಳೇನಾದ್ರೂ ಈ ವಿಷಯ ಪುರುಷೋತ್ತಮಂಗೆ ಹೇಳಿದ್ರೆ ಆಮೇಲೆ ನನ್ನ ಕತೆ ಇಲ್ಲ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಕಣೆ. ಅಮ್ಮ, ಯಾಕೆ ಗಾಬರಿ ಆಗ್ತೀಯಾ? ಆಗ್ಬಾರ್ದೇನೂ ಆಗಿಲ್ಲ. ಅವಳು ಖುಷಿಗೆ ಹೇಳಲ್ಲ. ಒಂದ್ ವೇಳೆ ಹೇಳಿದ್ರು ಏನಾಯ್ತು? ಅವ್ರು ನಿನ್ ವಿರುದ್ಧ ನಿಲ್ತಾನೆ ಅಷ್ಟೇ ತಾನೆ. ಹಾಗೇನಾದ್ರೂ ಪುರುಷೋತ್ತಮ ನನ್ನ ವಿರುದ್ಧ ನಿಂತ್ರೆ ನಾನ್ ಮಾಡಿರೋ ಪ್ಲಾನ್ ಎಲ್ಲ ಹಾಳಾಗಿ ಹೋಗ್ಬಿಡತ್ತೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಹೊಡೆದ್ರೆ ಪೂರ್ತಿ ಭಂಡಾರನೇ ಹೊಡಿಬೇಕು ಅಂತ ಅನ್ಕೊಂಡಿರೋಳು ನಾನು. ಅದಕ್ಕೆ ಆ ಚೈತ್ರನ ಪಗ್ಗು ಬಡಿಲೇಬೇಕು. ಹೌದು, ಇಲ್ಲದೆ ಇದ್ರೆ ನಮಗೊಳಗಾಲ ಇಲ್ಲ. ಅಲ್ಲಮ್ಮ, ಈಗ ತಾನು ಅವಳಿಗೆ ಬುದ್ಧಿ ಕಲ್ಸಕ್ ಹೋಗಿ ಇಂಥ ಅವಾಂತರ ಮಾಡ್ಕೊಂಡಿದ್ಯಾ. ಈಗ ಮತ್ತೊಂದು ಪ್ರಯತ್ನ ಮಾಡಕ್ ಹೋಗಿ ಅನಾಹುತ ಮಾಡ್ಕೊಂಬೇಡ. ಸ್ವಲ್ಪ ಸಮಯ ತಗೊಂಡು ಪ್ಲಾನ್ ಮಾಡು. ಇಲ್ಲ ಪೂಜಾ, ಇಲ್ಲ. ಚೈತ್ರ ನಮ್ಮ ಜೊತೆ ಇರೋದು ಸೆರಗ್ನಲ್ಲಿ ಕೆಂಡ ಕಟ್ಕೊಂಡಷ್ಟೇ ಅಪಾಯ. ಅದನ್ನ ಮೊದಲು ನಿವಾರಿಸ್ಕೋಬೇಕು. ಆದ್ರೆ ಹೇಗ್ ನಿವಾರಿಸ್ಕೊಳ್ಳೋದು? ಇದೆಲ್ಲ ನಾನೊಬ್ಳಿಂದಾನೆ ಸಾಧ್ಯ ಇಲ್ಲ. ಇದಕ್ಕೆ ನನ್ನ ಜೊತೆ ಯಾರಾದ್ರೂ ಬೇಕು. ಯಾರಿದ್ದಾರೆ? ನನಗೆ ಚೈತ್ರ ಬೇಕು. ಇದನ್ನು ತಡೆಯೋ ಪ್ರಯತ್ನ ಆ ಪುರುಷೋತ್ತಮ ಮಾಡ್ತಾನೆ. ಅದನ್ನ ನೀವು ತಡಿಬೇಕು. ಇದ್ದಾರೆ. Yes, you're great, Malika. You're great. You're really great. Shabash. Yes, Malika is great. Malika is really great.
ಏನಾಯ್ತು? ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಆಕಾಶನೇ ಕಳ್ಸಿ ತಲೆ ಮೇಲೆ ಬಿದ್ದೋಳಂಗಿದ್ದೆ. ಈಗ ದಿಢೀರ್ ಅಂತ ಏನಾಯ್ತು? ಅದು ಹಾ ಹೇಳುವ ಪೂಜಾ, ಅದು ಏನ್ ಪ್ಲಾನ್ ಅಮ್ಮ? ಬೇಗ ಹೇಳು. ಅದೇನು ಅಂತ ನನ್ಗೂ ಹೇಳ್ಬಾರ್ದಾ? ಇಲ್ಲ ಕಣೆ, ಈ ಸಲ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಈ ಸರ್ತಿ ಒಂದು ಭಯಾನಕವಾದ ಪ್ಲಾನ್ ಮಾಡ್ತೀನಿ. ಈ ಸರ್ತಿ ಮಾತ್ರ ಮಲ್ಲಿಕ ಇಟ್ಟು ಗುರಿ ಯಾವುದೇ ಕಾರಣಕ್ಕೂ ತಪ್ಪಲ್ಲ.